ಸರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ ನಾನು ನಿಮ್ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ವಿಷಯವನ್ನ ಹಂಚ್ಕೊಂತಾ ಇದ್ದೀನಿ. ಇಷ್ಟು ದಿನ ನಮ್ಮ ಮಕ್ಕಳು ಎಕ್ಸಾಮ್ ತಗೊಂತಾ ಇದ್ರು. 8th ಪಾಸ್ ತಕ್ಷಣ 9th ಎಕ್ಸಾಮ್, 9th ಆದ ತಕ್ಷಣ 10th, ಹೀಗೆ ಒಂದಿಷ್ಟು ಎಕ್ಸಾಮ್ ಗಳು ತಗೊಂತಾರೆ. ಬಿಟ್ರೆ ಅಬಕಾಸ್ ಎಕ್ಸಾಮ್, ಒಲಿಂಪಿಯಾಡ್ ಎಕ್ಸಾಮ್ ತಗೊಂತಿದ್ದಾರೆ. ಇವತ್ತು ನಾನ್ ನಿಮ್ ಜೊತೆ ಶೇರ್ ಮಾಡ್ತಿರೋದು ಕೂಡ ಒಂದು ರೀತಿಯ ಒಲಿಂಪಿಯಾಡ್ ಎಕ್ಸಾಮೇ. ಆದ್ರೆ ಇದು ಯುನಿಕ್ ಆಗಿದೆ, ಸ್ಪೆಷಲ್ ಆಗಿದೆ. ಇದನ್ನ ತಗೊಳ್ಳೋದ್ರಿಂದ ನಮ್ಮ ಮಕ್ಳಿಗೆ ತುಂಬಾ ಬೆನಿಫಿಟ್ ಇದೆ. ಸೊ ನಾನು ನನ್ನ ಮಗಳಿಗೆ ಪರ್ಸನಲ್ ಆಗಿ ಈ ಎಕ್ಸಾಮ್ ಅನ್ನ ಬರೆಸ್ತಾ ಇದ್ದೀನಿ. ಇದು ಯಾವ ಎಕ್ಸಾಮು, ಎಷ್ಟು ಪ್ರೈಸ್ ಇದೆ, ಇದರಿಂದ ಏನ್ ಪ್ರೈಸ್ ಗಳನ್ನೆಲ್ಲ ಅವರು ನಿಮ್ ಮಕ್ಳಿಗೆ ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಇದೆಯಾ, ಟ್ರೋಫಿ ಇದೆಯಾ, ಯಾರು ನಡೆಸ್ತಿರೋದು, ಹೌದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇವಾಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಮೊದ್ಲಿಗೆ ಇದು ನಾನು ಇಷ್ಟು ದಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ, ಆ ಒಲಿಂಪಿಯಾಡ್ ಸಂಸ್ಥೆ ಅಲ್ಲ. ಇದು ಹೊಸದಾಗಿ ಆರಂಭವಾಗಿರುವಂತಹ, ಕರ್ನಾಟಕದವರೇ ಸ್ಟಾರ್ಟ್ ಮಾಡಿರುವಂತಹ ಯುನಿಕ್ ಆಗಿರುವಂತ ಒಂದು ಒಲಿಂಪಿಯಾಡ್ ಸಂಸ್ಥೆ, ಪ್ರೇರಣಾ IQ ಒಲಿಂಪಿಯಾಡ್ ಸಂಸ್ಥೆ. ಇವರು 3 ರೀತಿಯ ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಒಂದು ವಿಷ್ಣು ದಶಾವತಾರ ಎಕ್ಸಾಮ್ ಒಲಿಂಪಿಯಾಡ್, ಇನ್ನೊಂದು ಮ್ಯಾಥ್ಸ್, ಇನ್ನೊಂದು ಸೈನ್ಸ್. 3 ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅವರು ಅದಕ್ಕೆ ಆಡ್ ಮಾಡೋದ್ರಲ್ಲಿ ಇದ್ದಾರೆ ಬೇರೆ ಬೇರೆ ಎಕ್ಸಾಮ್ಗಳನ್ನ. ಓಕೆ, ಹಾಗಾದ್ರೆ ನಾನ್ ಇವತ್ ನಿಮ್ ಜೊತೆ ಶೇರ್ ಮಾಡ್ತಿರುವಂತದ್ದು ವಿಷ್ಣು ದಶಾವತಾರ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ. ನಿಮ್ಗೆ ಒಂದ್ ಕ್ವಶನ್ ಬರುತ್ತೆ, ಮೇಡಮ್ ನಮ್ಗೆ ಮಕ್ಳು ಸ್ಕೂಲ್ಗೆ ಹೋಗಿ ಮನೆಗ್ ಬಂದು ಆ ಎಕ್ಸಾಮ್ ಪಾಸ್ ಮಾಡ್ರೆ ಸಾಕಾಗಿದೆ, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಹೇಳ್ತಿದ್ದೀರಾ, ಫೀಸ್ ಎಷ್ಟಿರುತ್ತೆ, ಇದನ್ನೆಲ್ಲ ನಮಗ್ ಕಷ್ಟ ಆಗುತ್ತೆ ಅಂತ ಯಾರಾದ್ರೂ ಅನ್ಕೊಂತ ಇದ್ರೆ ದಯವಿಟ್ಟು ನಿಮ್ಮ ತಲೆಯಿಂದ ಆ ವಿಷಯವನ್ನ ತೆಗ್ದಾಕಿ. ತುಂಬಾ ಸಿಂಪಲ್ ಆಗಿರುವಂತಹ ಎಕ್ಸಾಮ್ ಇದು. ಇಷ್ಟು ದಿನ ನಮ್ಮ ಮಕ್ಳು ಎಕ್ಸಾಮ್ ತಗೊಂತಾರಲ್ಲ, ಅದು ಅವ್ರ ಲೈಫಿಗೆ ಬೇಕೋ ಬೇಡವೋ, ಅವ್ರಿಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೋ ಆಗಲ್ವೋ, ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ, ನಾವು ಎಕ್ಸಾಮ್ ತಗೊಳ್ಳೇಬೇಕು, ನಮ್ಮ ಮಕ್ಳು ಪಾಸ್ ಆಗ್ಬೇಕು. ಆದ್ರೆ ಈ ವಿಷ್ಣು ದಶಾವತಾರ ಎಕ್ಸಾಮ್ ಇದೆಯಲ್ಲ, ಇದನ್ನ ಮಕ್ಳಿಗೆ ನೀವು ಅಟೆಂಡ್ ಮಾಡಿಸಿ, ಅದಾದ್ಮೇಲೆ ನಿಮ್ಮ ಮಕ್ಕಳ ಜೀವನದಲ್ಲಿ ಆಗುವಂತ ಒಂದು ಮೆರಾಕಲ್ ಅನ್ನ ನೀವು ನೋಡ್ತೀರಾ. ವಿಷ್ಣುವಿನ ದಶಾವತಾರ 10 ಅವತಾರಗಳ ಬಗ್ಗೆ ಎಕ್ಸಾಮ್ ಇರುತ್ತೆ. ಕ್ಲಿಯರಾ? ಓಕೆ, ಅದಕ್ಕೆ ಯಾರು ಮೆಟೀರಿಯಲ್ ಕೊಡ್ತಾರೆ, ಎಷ್ಟು ಅಮೌಂಟ್ ಇದೆ ಅನ್ನೋದೇನಾದ್ರೂ ನಿಮ್ಮ ಡೌಟ್ ಇದ್ರೆ, ಕೇವಲ 149 ರುಪೀಸ್ಗೆ ಅವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಎಷ್ಟು? 149, 149 ರೂಪಾಯಿ ಮಾತ್ರ ಎಕ್ಸಾಮ್ ಫೀಸ್. ಒಂದ್ಸರಿ ಎಕ್ಸಾಮ್ ಫೀಸ್ ಕಟ್ಟಿದ್ರೆ ನೀವು ಇನ್ನೇನು ಮಾಡುವಂತ ಅವಶ್ಯಕತೆ ಇಲ್ಲ, ಓದ್ಬಿಟ್ಟು ಎಕ್ಸಾಮ್ ಬರ್ದ್ರೆ ಆಯ್ತು. ಪ್ರೈಸ್ ಕೂಡ ಚೆನ್ನಾಗಿಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ, ನಿಮ್ ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ಪ್ರೈಸ್ಗಳು. ಓಕೆ, ಕ್ಲಿಯರ್, ಪ್ರೈಸ್ ಕ್ಲಿಯರ್ ಆಯ್ತು. ಕೊಡ್ಬಹುದಲ್ವಾ 149 ರುಪೀಸ್, ಒಂದ್ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಹೋಗ್ಬಿಡುತ್ತೆ. ಓಕೆ, ಸೆಕೆಂಡ್, ಇದನ್ನ ಯಾರು ತಗೋಬಹುದು? ನಮ್ ಮಕ್ಳು ಚಿಕ್ಕವರಿದ್ದಾರೆ, ಇಲ್ಲ ಮೇಡಮ್ ನಮ್ಮ ಮಕ್ಳು 9th ಓದ್ತಿದ್ದಾರೆ, ಯಾರೆಲ್ಲ ತಗೋಬಹುದು ಅಂತ ಕೇಳ್ತಿದ್ದೀರಾ? ಹೌದು, 3ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ ವರೆಗಿನ ಮಕ್ಕಳು ಈ ಎಕ್ಸಾಮ್ ಅನ್ನ ತಗೋಬಹುದು. 3rd ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಕ್ಲಿಯರ್ ಅಲ್ವಾ? ಹಾಗಾದ್ರೆ ಇನ್ನೊಂದು ಡೌಟ್ ಬರುತ್ತೆ, ಮೇಡಮ್ 3ನೇ ಕ್ಲಾಸ್ ಮಕ್ಳು ಬರೆಯೋ ಎಕ್ಸಾಮ್ಗೆ 12 ಮಕ್ಳು ಎಲ್ಲ ಹೇಗ್ ಮೇಡಮ್ ಇದು ಅಂತ. ಓಕೆ, ಅಲ್ಲ ಅವ್ರು ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ 3 ಕೆಟಗರಿ, ಸಬ್ ಜೂನಿಯರ್, ಜೂನಿಯರ್ ಅಂಡ್ ಸೀನಿಯರ್ ಅಂತ. 3rd ಸ್ಟ್ಯಾಂಡರ್ಡ್ ಟು 5th, 6th ಟು 8th, 9th ಟು 12th. ಕ್ಲಿಯರ್? ಅವರವರ ಏಜಿಗೆ ಅನುಗುಣವಾಗಿ ಅವರ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ನೆಕ್ಸ್ಟ್ ಡೌಟ್ ಏನ್ ಗೊತ್ತಾ, ಮೆಟೀರಿಯಲ್ ಎಲ್ಲಿಂದ ಮೇಡಮ್? ಸ್ಕೂಲಲ್ಲಿರೋ ಪುಸ್ತಕ ಓದ್ಸಕ್ಕೆ ನಾವು ಹೈರಾಣ ಆಗ್ತಿದೀವಿ, ಹಾಗಾದ್ರೆ ಈಗ ಈ ಎಕ್ಸಾಮ್ಗೆ ಮೆಟೀರಿಯಲ್ ಎಲ್ಲಿಂದ ತರೋದು ಅಂತ ಏನಾದ್ರೂ ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಇದ್ರೆ, ಅದು ಕೂಡ ಅವ್ರು ಸಿಂಪಲ್ ಆಗಿ ಮಾಡಿದಾರ್ರಿ, ಏನು ತಲೆನೋವಿಲ್ಲ. ನಾನು ಅದಕ್ಕೆ ಹೇಳಿದ್ದಲ್ವಾ, ಇದೊಂಥರ ಯುನಿಕ್ ಆಗಿರೋ ಒಲಿಂಪಿಯಾಡ್ ಸಂಸ್ಥೆ ಆಯ್ತಾ. ಏನ್ ಮಾಡಿದ್ದಾರೆ ಗೊತ್ತಾ, ನಾವೇ ಮೆಟೀರಿಯಲ್ ಕೊಡ್ತೀವಿ, ನಮ್ಗೇನು ಅಮೌಂಟ್ ಬೇಡ, ನಮ್ಗೇನು ನಮ್ಮ ಮಕ್ಕಳು ಈ ಧರ್ಮದ ಬಗ್ಗೆ ತಿಳಿಬೇಕು, ಅವರ ನಾಲೆಜ್ ಅನ್ನ ಜಾಸ್ತಿ ಮಾಡ್ಕೋಬೇಕು, ಅವರು ಗ್ರೋತ್ ನೋಡ್ಬೇಕು ಅನ್ನೋದು ಮಾತ್ರ ಆ ಸಂಸ್ಥೆಯ ಸದ್ಯದ ಉದ್ದೇಶ ಆಗಿರುತ್ತೆ. ಓಕೆ, ಏನ್ ಗೊತ್ತಾ, ಮೆಟೀರಿಯಲ್ ನೀವು ಅವರ ವೆಬ್ಸೈಟಿಗೆ ಹೋದ್ರೆ, ಏನ್ ವೆಬ್ಸೈಟ್ ಹೇಳಿದೀನಿ, www.prerana.iq.com. ಇಷ್ಟು ಹೊಡೆದ್ರೆ ಸಾಕು, ನೀವು ಗೂಗಲ್ಗೆ ಹೋಗಿ ಫಸ್ಟ್ ಲೈನ್ ಅಲ್ಲೇ ಕಾಣಿಸುತ್ತೆ ಅವರ ಒಂದು ವೆಬ್ಸೈಟ್. ಓಪನ್ ಮಾಡ್ಬಿಟ್ರೆ ಪೂರ್ತಿ ಡೀಟೇಲ್ ಇದೆ. ಏನ್ ಡೀಟೈಲು? ನಿಮ್ ಮಕ್ಳಿಗೆ ಬೇಕಲ್ಲ ಈಗ ಮೆಟೀರಿಯಲ್ಸ್, ಏನು ಓದೋದ್ ಹೆಂಗೆ, ಎಲ್ಲಿಂದ ಕಲೆಕ್ಟ್ ಮಾಡೋದು ಅಂತಂದ್ರೆ, ಅವರೇನೆ 10 ಅವತಾರಗಳ ಬಗ್ಗೆ ಡೀಟೇಲ್ ಆಗಿ ಒಂದೊಂದು ಅವತಾರದ ಫೋಲ್ಡರ್ ಮಾಡಿದಾರ್ರಿ. ತುಂಬಾ ಚೆನ್ನಾಗಿ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ನಾವು ಓದ್ಕೋಬಹುದು.
ಓದ್ಕೊಂಡ್ರ ಮೇಲೆ ಆ ಕ್ವಶನ್ ಹೆಂಗಿರುತ್ತೆ ಮೇಡಮ್ ಅಂತ ಏನಾದ್ರು ಡೌಟ್ ಇದ್ರೆ, ಕ್ವಶನ್ MCQ ಅಲ್ಲಿ ಇರುತ್ತೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ ಎಲ್ಲಿಂದ ಹುಡ್ಕೋದು? ಓದ್ ತಕ್ಷಣ ಆಗ್ಬಿಡತ್ತಾ? ಇಲ್ಲ. ಈಗ ಅದಕ್ಕೂ ಅವರೇ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ? 400 ಕ್ವಶನ್ಸ್ ಕೊಟ್ಟಿದ್ದಾರೆ. ಅಲ್ಲೇನೆ ನಿಮ್ಗೆ ಡೌನ್ಲೋಡ್ ಫೈಲ್ಸ್ ಇರುತ್ತೆ ಕ್ವಶನ್ಸ್ ಗಳದ್ದು. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ 400 ಕ್ವಶನ್ಸ್. ಹಾಗಾದ್ರೆ ಅದಕ್ಕೆ ಉತ್ತರ ಎಲ್ಲಿ ಹುಡುಕ್ಲಿ? ಅದು ಸಮಸ್ಯೆ ಇಲ್ಲ, ಉತ್ತರ ಕೂಡ ಅವರೇ ಕೊಟ್ಟಿದ್ದಾರೆ. ಕ್ವಶನ್ಸ್ ಅಂಡ್ ಉತ್ತರ ಎರಡು ಆನ್ಸರ್ ಇರುತ್ತೆ, ಆನ್ಸರ್ ಅಂಡ್ ಕ್ವಶನ್ಸ್ ಎರಡು ಇರುತ್ತೆ. ನೀವು ಕೇವಲ ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವಂದ್ರೆ ನೀವಲ್ಲ, ನಿಮ್ ಜೊತೆಗೆ ನಿಮ್ಮ ಮಕ್ಕಳು ಕೂಡ, ನೀವು ಓದಿ ನಿಮ್ಮ ಮಕ್ಕಳನ್ನು ಓದಿಸಿ. ಓಕೆ, MCQ ಅಂತ ಗೊತ್ತಾಯ್ತು, ಫೀಸ್ ಗೊತ್ತಾಯ್ತು. ಹಾಗಾದ್ರೆ ಹೇಗ್ ಎಕ್ಸಾಮ್ ಎಲ್ಲಿ ತಗೊಳ್ಳೋದು? ಎಕ್ಸಾಮ್ ಆನ್ಲೈನ್ ಅಲ್ಲಿ ಇರುತ್ತೆ. ಹೌದು, ಆನ್ಲೈನ್ ಅಲ್ಲಿ ಇರುತ್ತೆ ಈ ಎಕ್ಸಾಮು. ಅದಕ್ಕೆ ಕಂಪಲ್ಸರಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕೇ ಬೇಕು. ಓಕೆ, ಅಥವಾ ನೀವು ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಕೂಡ ತಗೋಬಹುದು. ರಿಜಿಸ್ಟರ್ ಮಾಡೋದಕ್ಕೆ, ಈಗ ಎಕ್ಸಾಮ್ಗೆ ನೀವು ರಿಜಿಸ್ಟರ್ ಮಾಡೋದಕ್ಕೆ ಮಾತ್ರ ಮೊಬೈಲ್ ಅಲ್ಲೇ ಮಾಡಬಹುದು. ಓಕೆನಾ? ತುಂಬಾ ಸರಳವಾಗಿದೆ. ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ಆಯ್ತು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗ್ ರಿಜಿಸ್ಟರ್ ಮಾಡ್ಬೇಕು, ಅವರ ವೆಬ್ಸೈಟ್ ಅಲ್ಲಿ ಹೋದ್ರೆ ಎಲ್ಲವೂ ಡೀಟೇಲ್ ಆಗಿ ಸಿಗುತ್ತೆ. ನಾನು ಅದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಡ್ತೀನಿ. MCQ ಇರುತ್ತೆ. ಓಕೆ, MCQ ಅಂದ್ರೆ ಗೊತ್ತಲ್ಲ. ಇದಿಷ್ಟು ಎಕ್ಸಾಮ್ ವಿಷಯ ಆಯ್ತು. ಮೇಡಮ್, ಈ ಆನ್ಲೈನ್ ಅಲ್ಲೆಲ್ಲ ಎಕ್ಸಾಮ್ ತಗೊಂಡು ಅದ್ರಲ್ಲಿ ಫ್ರಾಡ್ ಆಗಲ್ವಾ? ಅಪ್ಪ ಹೇಳ್ಕೊಡ್ತಾರೆ, ಅಮ್ಮ ಹೇಳ್ಕೊಡ್ತಾರೆ, ಇದೆಲ್ಲ ನಡೆಯುತ್ತಾ ಅಂತ ನೀವು ಕೇಳ್ತಾ ಇದ್ರೆ, ಇಲ್ಲ. ಅವರು AI ಪ್ರೊಟೆಕ್ಷನ್ ಅಲ್ಲಿ ಎಕ್ಸಾಮ್ ತಗೊಂತಾ ಇದ್ದಾರೆ. ಹೇಗ್ ಗೊತ್ತಾ? ಮಕ್ಳು ರೂಮಲ್ಲಿ ಒಬ್ರೇ ಇರ್ಬೇಕು, ಲ್ಯಾಪ್ಟಾಪ್ ಅವರು ಇರ್ಬೇಕು, ಮತ್ತು ಮಧ್ಯದಲ್ಲಿ ಅಮ್ಮ ಬಂದ್ರೆ ಅಪ್ಪ ಬಂದ್ರೆ ಅವ್ರು ಹೇಳ್ಕೊಡ್ತೀನಂತ ಏನಾದ್ರು ಆ ಕಡೆ ಲಿಪ್ ಮೂಮೆಂಟ್ ಅಥವಾ ಏನೋ ತೋರ್ಸೋದು ಏನೇ ಮಾಡಿದ್ರು ಅದು ನಮ್ಮ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಎಷ್ಟು ಟೈಮು? 10 ಟೈಮ್ಸ್ ವಾರ್ನಿಂಗ್ ಕೊಡುತ್ತೆ. 10ನೇ ಸರಿ 10 ಅಟೆಂಪ್ಟ್ ಆದ್ಮೇಲೆ ನಿಮ್ಮನ್ನ ಡಿಸ್ಕ್ವಾಲಿಫೈಡ್ ಮಾಡ್ಬಿಟ್ಟು ಎಕ್ಸಾಮ್ ತಗೊಳ್ದಿರೋ ತರ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬಾ ಜೆನ್ಯೂನ್ ಆಗಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಮಕ್ಕಳು ಓದ್ಬಿಟ್ರೆ ಆರಾಮ್ಸೆ ಇದನ್ನ ತಗೋಬಹುದು. ಕ್ಲಿಯರ್ ಅಲ್ವಾ? ಈಗ ಏನ್ ಪ್ರೈಸ್ ಇಟ್ಟಿದ್ದಾರೆ? ನಮ್ ಮಕ್ಳು ಸುಮ್ನೆ ಎಕ್ಸಾಮ್ ತಗೊಳ್ಳಿ ಅಂದ್ರೆ ಹೋಗಮ್ಮ, ಇರೋ ಸ್ಕೂಲ್ ಎಕ್ಸಾಮೇ ನೀವು ಬೇರೆ ಮತ್ತೊಂದು ಎಕ್ಸಾಮ್ ಹೇಳ್ತೀರಾ ಅಂತ ಏನಾದ್ರೂ ಅವ್ರು ಕೇಳ್ತಾ ಇದ್ರೆ, ನೀವ್ ಹೇಳಿ, ನಿನಗ್ ಬೇಕೇನಪ್ಪಾ ಎಕ್ಸಾಮಿಗೆ? ಇದು ನಿಮ್ನ ಎಜುಕೇಶನ್ ಹೆಲ್ಪ್ ಆಗುತ್ತೆ. ಏನು? ಟ್ಯಾಬ್ಲೆಟ್ ಇಟ್ಟಿದ್ದಾರೆ, ಟ್ಯಾಬ್. ಓಕೆ, ನೆಕ್ಸ್ಟ್ ಅಲೆಕ್ಸಾ ಇಟ್ಟಿದ್ದಾರೆ, ನೆಕ್ಸ್ಟ್ ಸ್ಮಾರ್ಟ್ ವಾಚ್ ಇಟ್ಟಿದ್ದಾರೆ, ಟ್ರೋಫೀಸ್ ಗಳನ್ನ ಇಟ್ಟಿದ್ದಾರೆ. ಹಾಗೆ ಎಲ್ಲಾ ಪಾಸ್ ಆದ ಮಕ್ಳಿಗೆ ಕೂಡ ಸರ್ಟಿಫಿಕೇಟ್ ಅನ್ನ ಅವರು ಕೊಡ್ತಾರೆ. ಇದಿಷ್ಟು ಇದ್ರ ಪ್ರೈಸ್ ಲಿಸ್ಟ್. ಓಕೆ, ಪ್ರೈಸ್ ಲಿಸ್ಟ್ ಅಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಮೇಡಮ್? ಎಷ್ಟು ಮಾರ್ಕ್ಸ್ ಸಿಗಿರೋದು? 1 ಅವರ್ ಅಲ್ಲಿ ಅವರು 50 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. 1 ಅವರ್ ಅಲ್ಲಿ 50 ಕ್ವಶನ್ಸ್ ಅಂತಂದ್ರೆ ಎಲ್ರು ಒಂದ್ 50 ಕ್ವಶನ್ಸ್ಗೆ ಆನ್ಸರ್ ಮಾಡ್ಬಿಟ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ? ಅದ್ರಲ್ಲಿ ಅವ್ರೇನ್ ಮಾಡ್ತಾರೆ, ಶಾರ್ಟ್ ಪೀರಿಯಡ್ ಅಲ್ಲಿ ಯಾರು ಹೆಚ್ಚಿನ ಕ್ವಶನ್ ಅನ್ನ, ಕರೆಕ್ಟ್ ಆದ ಕ್ವಶನ್ ಅನ್ನ ಕೊಟ್ಟಿರ್ತಾರೋ ಅವರನ್ನ ಅವರು 15 ಮಕ್ಕಳನ್ನ ಲೀಸ್ಟ್ ಮಾಡ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೇನೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದನ್ನ ಅವರು ರಿಸಲ್ಟ್ ಕೂಡ ಅವ್ರ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ. ಹಾಗೆ ನಿಮ್ಮ ಮಕ್ಕಳು ಬರ್ದಿರುವಂತ ಪೇಪರ್ ಇರುತ್ತಲ್ವಾ, ಆ ಪೇಪರ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಕ್ಲಿಯರಾ? ಇಷ್ಟೊಂದು ಪಾರದರ್ಶಕವಾಗಿದೆ ಅನ್ಸ್ತಾ ಇಲ್ವಾ? ಸೊ ಹಾಗಾಗಿ ಎಕ್ಸಾಮ್ ಅನ್ನ ಕೊಡ್ಸಿ. ಖಂಡಿತ ಇದಿಷ್ಟು ಆಯ್ತು ಎಕ್ಸಾಮ್ ಬಗ್ಗೆ. AI ಪ್ರೊಟೆಕ್ಷನ್ ಅಲ್ಲಿ ನಡೆಯುತ್ತೆ, ಚೀಟಿಂಗ್ ನಡೆಯಲ್ಲ, ಎಲ್ಲವೂ ಪಾರದರ್ಶಕವಾಗಿ ನಡೆಯುತ್ತೆ. ಓಕೆ, ಹೇಳ್ತೀನಿ ನೋಡಿ. ಒಂದು, ಮಕ್ಕಳ ಮೆಮೊರಿ ಸ್ಕಿಲ್ ಜಾಸ್ತಿ ಆಗುತ್ತೆ. ಇಂಥ ಎಕ್ಸಾಮ್ಗಳನ್ನ ತಗೊಳ್ಳೋದ್ರಿಂದ ಮಕ್ಕಳು ಓದ್ತಾರೆ, ಮೆಮೊರೈಸ್ ಮಾಡ್ಕೊಂತಾರೆ. ಒಂದು, ಅವರಿಗೆ ನಮ್ಮ ಮೈಥಾಲಜಿ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಸಂಸ್ಕೃತಿ ಏನು, ನಮ್ಮ ದೇವರು, ಅದರ ಒಂದು ವಿಶೇಷತೆಗಳು ಏನು ಅನ್ನೋದನ್ನ ನಮ್ಮ ಸನಾತನ ಧರ್ಮ ಏನ್ ಹೇಳುತ್ತಾ ಇದೆ. ಆ ವಿಷ್ಣುವಿನ 10 ಅವತಾರಗಳು ನಮ್ಗೆ ನಿಜವಾಗ್ಲೂ ನನಗೆ ಪೂರ್ತಿ ಗೊತ್ತಿಲ್ಲ, ನನಗೆ ಓದ್ಬೇಕು, ನನ್ನ ಮಗಳಿಗೂ ಹೇಳ್ತೀನಿ. ಸೊ ಹಾಗಾಗಿ ನೀವು ಕೂಡ ಅದೊಂದು ಏನ್ ಹೇಳ್ತಾರೆ, ಧರ್ಮ ಸೇವೆ ಮಾಡಿ, ಆಯ್ತಾ? ಇದು ನಮ್ಗೆ ಸಿಕ್ಕಿರುವಂತ ಒಂದು ಅಪಾರ್ಚುನಿಟಿ ಅನ್ಕೊಳ್ಳಿ. ಓಕೆ, ಮಕ್ಳಿಗೆ ಹೇಳ್ಕೊಡ್ತಾ ಅವ್ರ ಮೆಮೊರಿ ಸ್ಕಿಲ್ ಜಾಸ್ತಿ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಮುಂದಕ್ಕೆ ತಗೊಳ್ಳುವಾಗ ಅವ್ರಿಗೆ ಇದೊಂದು ಫೌಂಡೇಶನ್ ಆಗುತ್ತೆ. ಕ್ಲಿಯರಾ? ಅಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಅವ್ರು ನೆಕ್ಸ್ಟ್ CET ತಗೋ, ನೀಟ್ ತಗೋ, ಯಾಕಂದ್ರೆ ಅಲ್ಲಿ ಇರೋದೇ ಅದೇ ಅಲ್ವಾ, ತುಂಬಾ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕ್ವಶನ್ಸ್ ಬರೀಬೇಕು. ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ, ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದಂಗಾಗುತ್ತೆ, ಅವರು ಹೆಮ್ಮೆ ಪಡ್ತಾರೆ, ವಾ ಇಷ್ಟೆಲ್ಲ ಇದೆ ಅಲ್ವಾ ಅಂತ. ಕೊನೆಯಲ್ಲಿ ನಮ್ಮ ಮಕ್ಳು ಇದನ್ನ ಓದ್ತಾ 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 ಒಂದು 15 ಡೇಸ್ ಅಲ್ಲಿ ಅವರಲ್ಲಿ ಬದಲಾವಣೆ ಆಗತ್ತೆ. ಯಾರು ದೇವರ ಸ್ಮರಣೆಯನ್ನ ಮಾಡ್ತಾರೋ, ದೇವರ ನಾಮಸ್ಮರಣೆ ಮಾಡ್ತಾರೋ, ಅಥವಾ ದೇವರ ಒಂದು ಅವತಾರಗಳ ಬಗ್ಗೆ ಆಗಿರ್ಬೋದು, ದೇವರ ಸ್ತುತಿ ಆಗಿರ್ಬಹುದು, ದೇವ್ರ ಬಗ್ಗೆ ದಿನಾ ಮಕ್ಕಳು ಒಂದು 5 ನಿಮಿಷನೂ 10 ನಿಮಿಷನೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾರಂದ್ರೆ ಆ ಮಕ್ಕಳ ಲೈಫ್ ಅಲ್ಲಿ ಮಿರಾಕಲ್ ನಡೆಯುತ್ತೆ. ನೀವು ಅದನ್ನ ನೋಡ್ತೀರಾ.
ಬೇಕಾದ್ರೆ ಇದೊಂದು ಎಕ್ಸಾಮ್ ಇದನ್ನ ಸುಳ್ಳು ಅಂತ ನಿಜವಾಗ್ಲೂ ಭಾವಿಸ್ಬೇಡಿ. ಇದನ್ನ ನಾನು ಸ್ವತಃ ಫೀಲ್ ಮಾಡ್ತೀನಿ. ಯಾರು ಆಧ್ಯಾತ್ಮದಲ್ಲಿರ್ತಾರೋ, ಯಾರು ದೇವರ ಮೂಢನಂಬಿಕೆ ಬೇರೆ, ದೇವರನ್ನ ನಂಬೋದು ಬೇರೆ, ಆಯ್ತಾ. ಒಂದು ಶಕ್ತಿ ಇದೆ, ನೀವು ದೇವರು ಅಂತ ಕರೀರಿ, ಒಂದು ಶಕ್ತಿ ಅಂತ ಕರೀರಿ. ದಿನ ಪಾಸಿಟಿವ್ ಆಗಿ ಇದ್ರ ಬಗ್ಗೆ ಈ ತರ ಓದ್ತಾ ನಿಮ್ಮ ಮಕ್ಕಳ ಸ್ಟಡೀಸ್ ಅಲ್ಲಿ ಕೂಡ ಅವ್ರಿಗೆ ಏಕಾಗ್ರತೆ ಬರುತ್ತೆ, ಮಾರ್ಕ್ಸ್ ಕೂಡ ನೋಡಿ ಬೇಕಂದ್ರೆ ಬದಲಾವಣೆ ಆಗತ್ತೆ. ಸೊ ಏನು ಎಲ್ಲದನ್ನು ನಾವು ಮಕ್ಳು ಪ್ರೈಸ್ ತೆಗ್ದಿಲ್ಲ ಅಂತ ನಿಜವಾಗ್ಲೂ ಅವರಿಗೆ ಬೈಯೋದಾಗ್ಲಿ ಮಾಡೋದಾಗ್ಲಿ ಮಾಡ್ಬೇಡಿ. ಇದಾಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮು ಬರೀ ಕೇವಲ ಪ್ರೈಸ್ ತಗೊಳ್ಳೋದು ಒಂದೇ ಅಲ್ಲ, ನಾಲೆಜ್ ಅಂತ ತಗೊಳ್ಳೋದು ಕೂಡ ಒಂದು ಬೆನಿಫಿಟ್ ಅಲ್ವಾ. ಅದು ನಾವು ತಿಳ್ಕೊಂಡಂಗಾಗುತ್ತೆ. ಇದಿಷ್ಟು ಅದ್ರ ವಿಷಯ ಆಗಿರುತ್ತೆ. ಇದೆಲ್ಲ ಮುಗೀತು. ಈಗ ಎಕ್ಸಾಮ್ ಡೇಟ್ ಯಾವಾಗಿದೆ ಮೇಡಮ್ ಕೇಳಿದ್ರೆ, ಇದೇ ತಿಂಗಳ 23ನೇ ತಾರೀಕಿದೆ. 23/8/2026 ಸಂಡೇ ಬರುತ್ತೆ. ಸೊ ರೆಡಿಯಾಗಿ ನೀವು ಓದ್ಕೊಂಡು ಮಕ್ಳನ್ನು ಪ್ರಿಪೇರ್ ಮಾಡಿ ಪ್ರೈಸ್ ಗೆಲ್ಲಿ. ಪ್ರೈಸ್ ಅಂತಾನೆ ಅಲ್ಲ, ಮಕ್ಳಿಗೆ ಕಾಂಪಿಟೇಟಿವ್ ಸ್ಕಿಲ್ ಅನ್ನು ಬೆಳೆಸಿ, ಆಯ್ತಾ. ನಮ್ ಧರ್ಮದ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ, ಕಾಂಪಿಟೇಷನ್ ಆಗುತ್ತೆ, ಮಕ್ಳಿಗೆ ಖುಷಿನೂ ಆಗುತ್ತೆ. ನೀವ್ ಹೇಳ್ಬೋದು, ಅಯ್ಯೋ ಅವರು ಓದೋದ್ರಲ್ಲಿ ಏನು ಅಂತದ್ದು ಬುದ್ಧಿವಂತರಿಲ್ಲ ಮೇಡಮ್, ಇದೆಲ್ಲ ಎಲ್ ತಗೊಂತಾರೆ ಅಂತ. ನಿಜವಾಗ್ಲೂ ಮಕ್ಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಬಟ್ ಅಲ್ಲೂ ಓದಿಲ್ಲ ಅಂದ್ ಕೂಡ ಮಕ್ಳು ಕೂಡ ಇಂಥದ್ರಲ್ಲಿ ತುಂಬಾ ಶಾರ್ಪ್ ಇರ್ತಾರೆ. ಒಂದ್ ಅಟೆಂಪ್ಟ್ ಮಾಡಿಸಿ ಅಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ, ಡೆಸ್ಕ್ಟಾಪ್ ಇಲ್ಲ ಅಂದ್ರೆ ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳಿ, ಇಲ್ಲ ಅವ್ರ ಮನೇಲಿ ಕೂತ್ಕೊಂಡು ತಗೊಳ್ಳಿ, ಇಲ್ಲ ಸೈಬರ್ ಸೆಂಟರ್ ಅಲ್ಲಿ ತಗೊಳ್ಳಿ. ಒಂದ್ ದಿವಸದ ಮಟ್ಟಿಗೆ ಸ್ವಲ್ಪ ರಿಸ್ಕ್ ತಗೊಳ್ಳಿ. ಎಷ್ಟೆಷ್ಟೋ ರಿಸ್ಕ್ ತಗೊಂತೀವಂತೆ ಮಕ್ಳಿಗೋಸ್ಕರ. ಇದು ಒಂದ್ ಮಾಡೋಣ ಅಲ್ಲ, ಏನಂತೀರಾ? ಹಾಗೆ ಅವರದ್ದು ಬರೀ ವಿಷ್ಣು ದಶಾವತಾರ ಎಕ್ಸಾಮ್ ಮಾತ್ರ ಅಲ್ದೇನೆ ಮ್ಯಾಥ್ಸ್ ಕೂಡ ತಗೊಂತಿದ್ದಾರೆ, ಸೈನ್ಸ್ ಕೂಡ ತಗೊಂತಿದ್ದಾರೆ. ಅದು ನೆಕ್ಸ್ಟ್ ಮಂತ್ ಕೂಡ ಎಕ್ಸಾಮ್ ಇದೆ ಅವರದ್ದು. ಸೊ ಇದಕ್ಕಂತ ಅವ್ರು ಎಕ್ಸ್ಟ್ರಾ ಮೆಟೀರಿಯಲ್ ಏನು ಕೊಡ್ತಾ ಇಲ್ಲ. ನಾವು ಮಕ್ಳು ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್ ಅಲ್ಲಿ ಹೇಗೆ ಓದ್ಕೊಂತಾರೋ ಅದನ್ನೇ ಪರೀಕ್ಷೆಯಲ್ಲಿ ಬರಿಬಹುದು. ತುಂಬಾ ಫೀಸ್ ಕೂಡ ಅದಕ್ಕೆ ಕಡಿಮೆ ಇಟ್ಟಿದ್ದಾರೆ. ನೀವು ಎಲ್ಲಾ ಡೀಟೇಲ್ ಅನ್ನ www.prerana.iq.com ಗೆ ಹೋದ್ರೆ ಡೀಟೇಲ್ ಆಗಿ ಸಿಗುತ್ತೆ. ಇನ್ನೇನಾದ್ರೂ ನಿಮ್ಗೆ ಡೌಟ್ ಬರ್ತಿದೆ ಅಂದ್ರೆ ನನ್ನ ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ಕಾಲ್ ಮಾಡಿ ಕೇಳಬಹುದು. ವೆಬ್ಸೈಟ್ ಅಲ್ಲಿ ನೀವು ಕ್ವಶನ್ಸ್ ಹಾಕಬಹುದು. ಹಾಗೆ ನನ್ನ ಇದ್ರಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ನ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಇದಿಷ್ಟು ಇಂದಿನ ವಿಷಯ ಆಗಿರುತ್ತೆ. ಮತ್ತೆ ಮುಂದಿನ ವಿಷಯದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಈ ಎಕ್ಸಾಮ್ ಅನ್ನು ತಗೊಂತೀರಿ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.